ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕರ್ತನಾದ ಯೇಸು ಸ್ವಾಮಿಯವರ ಮುಖಾಂತರ ಈ ಒಂದು ಆತ್ಮೀಯ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನವನ್ನು ಬಯಸ್ತೇನೆ. ದೇವರ ಮಹಾನ್ ಕೃಪೆಯನ್ನು ಹೊಂದಿ ನೀವೆಲ್ಲರೂ ಕೂಡ ಸುಖ ಸಂತೋಷದಿಂದ ಇದ್ದೀರಿ ಎಂಬುದು ನನ್ನ ಒಂದು ನಂಬಿಕೆಯಾಗಿದೆ. ಆತನ ಮಹಾಕೃಪೆ ದೇವರ ನಿಮ್ಮ ಮೇಲೆ ಅದೇ ರೀತಿ ತೋರಿಸಲಿ ಎಂಬುದೇ ನಮ್ಮ ಒಂದು ಪ್ರಾರ್ಥನೆಯಾಗಿದೆ. ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಳ್ಳುವ ಹಾಗೆ ಒಂದು ಸಣ್ಣ ಪ್ರಾರ್ಥನೆಯ ಮುಖಾಂತರ ಮುಂದೆ ಹೋಗೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈಗೋ ಕರ್ತನೆ, ಮುಂಜಾನೆಯ ವೇಳೆಯಲ್ಲಿ ನಿನ್ನ ಸತ್ಯವಾಕ್ಯವನ್ನು ನಾವು ಕೇಳಲು ಹೋಗುತ್ತಿರುವಾಗ ನಮ್ಮೊಟ್ಟಿಗೆ ನೀನೇ ಮಾತನಾಡಬೇಕೆಂದು ಪ್ರಾರ್ಥಿಸುತ್ತಿದ್ದೇವೆ. ಕರ್ತನೆ, ನನ್ನ ಬಾಯ ಮಾತುಗಳು, ನನ್ನ ಹೃದಯದ ಧ್ಯಾನವು ಈ ಹೊತ್ತು ನಿನಗೆ ಸಮರ್ಪಕವಾಗಿರಲೆಂದು ಕ್ರಿಸ್ತ ಯೇಸುವಿನ ಪಾದಕ್ಕೆ ಅಡ್ಡಬಿದ್ದು ದೀನನಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಪ್ರಿಯ ವೀಕ್ಷಕರೇ, ಇಂದು ನಾಯಕತ್ವದ ಗುಣ ಲಕ್ಷಣಗಳ ಕುರಿತಾಗಿ ಸ್ವಲ್ಪ ಹೊತ್ತು ದೇವರ ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡೋಣ. ಸತ್ಯವೇದದಲ್ಲಿ ಅನೇಕರು ಇದ್ದಾರೆ, ನಾಯಕರಾಗಿದ್ದಾರೆ, ಗುಲಾಮರಾಗಿದ್ದಾರೆ. ಇಂದು ನಾವು ಸತ್ಯವೇದದಲ್ಲಿರುವಂತಹ ಕೆಲವು ನಾಯಕರುಗಳ ಮುಖಾಂತರ ಗುಣಪಾಠಗಳನ್ನು ಕಲಿಯುವಂತಹವರಾಗೋಣ. ನಾವು ಸತ್ಯವೇದದಲ್ಲಿ ನಾವು ನೋಡುವಾಗ ದಾವೀದ ಎಂಬಂತಹ ಒಬ್ಬ ವ್ಯಕ್ತಿಯನ್ನು ಕಾಣುತ್ತೇವೆ. ದಾವೀದನು ಕುರಿಮರಿಯನ್ನು ಮೇಯಿಸುವ ಆತನು, ಕುರುಬನಾಗಿದ್ದ. ಅಂತಹ ಕುರುಬನನ್ನು ದೇವರು ಏನು ಮಾಡ್ತಾನಪ್ಪ ಅಂತಂದರೆ, ಯೆರೂಸಲೇಮಿನ ಉನ್ನತ ಸ್ಥಳಕ್ಕೆ, ಉನ್ನತ ಸಿಂಹಾಸನಕ್ಕೆ ಆತನನ್ನು ಕರೆದುಕೊಂಡು ಹೋಗಿ ಕುರುಬನನ್ನು ಯೆರೂಸಲೇಮಿನ ಅರಸನನ್ನಾಗಿ ದೇವರು ಅಭಿಷೇಕ ಮಾಡ್ತಾನೆ. ಯೆರೂಸಲೇಮಿನ ರಾಜನಾಗಿ ದಾವೀದನು ದೊಡ್ಡ ಜನಸಮೂಹವನ್ನು, ತನ್ನ ಸಾಮ್ರಾಜ್ಯವನ್ನು ದೇವರ ಭಯಭಕ್ತಿಯಲ್ಲಿ ಬೆಳೆಸಬೇಕಾದಂತಹ ವ್ಯಕ್ತಿ, ದೊಡ್ಡ ನಾಯಕನು. ಮಾಡಿದಂತಹ ಕೆಲವು ತಪ್ಪುಗಳನ್ನು ನಾವು ಸತ್ಯವೇದದಿಂದ ನೋಡಿಕೊಳ್ಳೋಣ. ಅಷ್ಟು ಮಾತ್ರವೇ ಅಲ್ಲ, ಸತ್ಯವೇದದಲ್ಲಿರುವಂತಹ ಮಾತುಗಳ ಮುಖಾಂತರ ನಾವು ಗುಣಪಾಠಗಳನ್ನು ಕಲಿಯುವಂಥವರಾಗೋಣ. ನಾವಿಲ್ಲಿ ನೋಡುವಾಗ ಸತ್ಯವೇದದಲ್ಲಿ 2ನೇ ಸಮುವೇಲ 11ನೇ ಅಧ್ಯಾಯಕ್ಕೆ ನಾವು ಬರುವಾಗ ದೇವರು ದಾವೀದನಿಗೆ ಹೇಳ್ತಾನೆ, ದಾವೀದನೇ ನೀನು ಯುದ್ಧಕ್ಕೆ ಹೋಗು ಎಂಬುದಾಗಿ. ಆದರೆ ದಾವೀದನು ಯುದ್ಧಕ್ಕೆ ಹೋಗದೆ ಅರಮನೆಯಲ್ಲಿದ್ದಂತಹ ಮೇಲ್ಛಾವಣಿಗೆ ಹೋಗ್ತಾನೆ. ಏನು ನಡೆಯುತ್ತೆ ಎಂಬುದನ್ನು ನಾವು ಗಮನಿಸೋಣ ಬನ್ನಿ. 2ನೇ ಸಮುವೇಲ 11ನೇ ಅಧ್ಯಾಯ, ನಾನು 1ನೆಯ ವಾಕ್ಯದಿಂದ ಓದ್ತಾ ಇದ್ದೇನೆ. ಪ್ರಿಯರೇ, ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಮರುವರ್ಷ ಅರಸರು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ದಾವೀದನು ಯೋವಾಬನನ್ನು, ತನ್ನ ಸೇವಕರನ್ನು, ಎಲ್ಲ ಇಸ್ರಾಯೇಲರನ್ನು ಯುದ್ಧಕ್ಕೆ ಕಳುಹಿಸಿದನು. ಇವರು ಹೋಗಿ ಅದ್ಮೋನಿಯರ ಪ್ರಾಂತ್ಯಗಳನ್ನು ಹಾಳು ಮಾಡಿ ರಬ್ಬಕ್ಕೆ ಮುತ್ತಿಗೆ ಹಾಕಿದರು. ದಾವೀದನು ಯೆರೂಸಲೇಮಿನಲ್ಲಿಯೇ ಇದ್ದನು. ಪ್ರಿಯರೇ, ಸತ್ಯವಾಕ್ಯ ಹೇಳ್ತಿದೆ, ಎಲ್ಲರನ್ನೂ ಕೂಡ ಆತನ ಏನು ಮಾಡ್ತಿದ್ದಾನಪ್ಪ ಅಂತಂದರೆ ಯುದ್ಧಕ್ಕೆ ಕಳಿಸ್ತಾ ಇದ್ದಾನೆ. ನೀವು ಹೋಗ್ರಿ, ಎಲ್ಲವನ್ನೂ ಕೂಡ ನಾಶ ಮಾಡಿರಿ, ನೀವು ಆ ಆ ಒಂದು ದೇಶಗಳನ್ನು ಗೆದ್ದು ಬನ್ನಿರಿ ಎಂಬುದಾಗಿ ಹೇಳುವಾಗ ಎಲ್ಲರೂ ಕೂಡ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಆದರೆ ದಾವೀದನೊಬ್ಬನು ತನ್ನ ಸಿಂಹಾಸನದಲ್ಲಿ, ತನ್ನ ಒಂದು ಮನೆಯಲ್ಲಿ, ತನ್ನ ಒಂದು ಅರಮನೆಯಲ್ಲಿ ಉಳಿಕೊಳ್ಳೋದನ್ನು ನಾವು ನೋಡ್ತಿದ್ದೇವೆ. ಪ್ರಿಯರೇ, ಆತನು ಒಬ್ಬೊಂಟಿಗನಾಗಿದ್ದಾಗ ಶೋಧನೆ ಉಂಟಾಯಿತು. ಪ್ರಿಯರೇ, ನಾವು ಕೂಡ ಅಷ್ಟೇ ಒಬ್ಬೊಂಟಿಗರಾಗಿ ಇರುವಾಗ ಶೋಧನೆ ನಮಗೆ ಉಂಟಾಗುತ್ತದೆ. ನಾವು ಸತ್ಯವೇದದಲ್ಲಿ ನಾವು ಕಾಣ್ತೇವೆ, ದೇವರು ಆದಾಮನನ್ನು ಉಂಟು ಮಾಡಿದಾಗ ಮನುಷ್ಯನು ಒಬ್ಬೊಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ದೇವರು ನೆನೆದು ತನಗೆ ಸಹಪಾಠಿಯನ್ನು ಉಂಟು ಮಾಡ್ತಾನೆ. ಪ್ರಿಯರೇ, ಒಬ್ಬರೇ ಇರುವಾಗ ಶೋಧನೆಯು ನಮ್ಮನ್ನು ಜಯಿಸೋದನ್ನು ನಾವು ಕಾಣ್ತೇವೆ. ದಾವೀದನ ಜೀವನದಲ್ಲಿ ಅದೇ ನಡೆಯಿತು. ಪ್ರಿಯರೇ, ಒಬ್ಬೊಂಟಿಗನಾಗಿದ್ದ ಯೆರೂಸಲೇಮಿನಲ್ಲಿ, ಎಲ್ಲರನ್ನೂ ಕೂಡ ಯುದ್ಧಕ್ಕೆ ಕಳುಹಿಸಿದ. ಆತನು ಮಾತ್ರ ತನ್ನ ಒಂದು ಸಿಂಹಾಸನದಲ್ಲಿ ಒಬ್ಬನೇ ಇದ್ದು ಬಿಟ್ಟ, ಒಬ್ಬೊಂಟಿಗನಾಗಿದ್ದ. ಅದರ ಪ್ರಯುಕ್ತ ಒಂದು ಶೋಧನೆ ಉಂಟಾಗುತ್ತದೆ. ಏನು ಆ ಶೋಧನೆ ಎಂಬುದಾಗಿ ನಾವು ನೋಡುವಾಗ 2ನೇ ವಾಕ್ಯ ನಮ್ಗೆ ಹೇಳುತ್ತೆ ನೋಡಿ. ನಾವು ನೋಡುವುದಾದರೆ, ಅವನು ಒಂದು ದಿವಸ ಸಂಜೆ ಹೊತ್ತಿನಲ್ಲಿ ಮಂಚದಿಂದೆದ್ದು ಅರಮನೆಯ ಮಾಳಿಗೆಯ ಮೇಲೆ ತಿರುಗಾಡುತ್ತಿರುವಾಗ ಅಲ್ಲಿಂದ ಬಹು ಸುಂದರಿಯಾದ ಒಬ್ಬ ಸ್ತ್ರೀ ಸ್ನಾನ ಮಾಡುವುದನ್ನು ಕಂಡನು. ಕೂಡಲೇ ದಾವೀದನು ಒಬ್ಬನನ್ನು ಕರೆದು ಆ ಸ್ತ್ರೀ ಯಾರೆಂದು ಕೇಳಲು ಅವನು, ಆಕೆಯು ಏಲಿಯಾಮನ ಮಗಳು, ಹಿತ್ತಿಯನಾದ ಉರಿಯನ ಹೆಂಡತಿಯೂ ಆಗಿರುವ ಬೆತ್ಷೆಬೆಯಲ್ಲವೋ ಎಂದು ಉತ್ತರ ಕೊಟ್ಟನು. ಪ್ರಿಯರೇ, ಇಲ್ಲಿ ಸತ್ಯವೇದದಲ್ಲಿ ನಾವು ಕಾಣ್ತಿದ್ದೇವೆ, ದಾವೀದನು ಒಬ್ಬೊಂಟಿಗನಾಗಿ ಉಳಿದ. ಅದರ ಪ್ರಯುಕ್ತ ಆತನು ಒಬ್ಬೊಂಟಿಗನಾಗಿರುವಾಗ ಆತನು ಮೇಲ್ಛಾವಣಿಗೆ ಹೋಗ್ತಾನೆ ತನ್ನ ಮನೆಯಲ್ಲಿ. ಆ ಮೇಲ್ಛಾವಣಿಗೆ ಅದನ್ನು ಹೋಗುವಾಗ
ಸ್ನಾನ ಮಾಡುತ್ತಿರುವಂತಹ ಒಬ್ಬ ಸ್ತ್ರೀಯನ್ನು ಕಂಡು ಈ ಸ್ತ್ರೀ ಯಾರು ಎಂಬುದಾಗಿ ತನ್ನ ದೂತನನ್ನು ಕರೆದು ಕೇಳುವಾಗ ಆ ದೂತನು ಸಮಾಚಾರವನ್ನು ಕೊಡ್ತಾ ಇದ್ದಾನೆ, ಯಾರೂ ಅಲ್ಲ ಸ್ವಾಮಿ, ನಿನ್ನ ಸೈನ್ಯದಲ್ಲಿ ಕೆಲಸ ಮಾಡುವಂತಹ ಉರಿಯನ ಹೆಂಡತಿಯಾದಂತಹ ಬೆಚ್ಚಬಳು ಎಂಬುದಾಗಿ ಆ ಮನುಷ್ಯ ಸಮಾಚಾರವನ್ನು ತಂದು ಕೊಡ್ತಾನೆ. ಆ ಸಂದರ್ಭದಲ್ಲಿ ಆತನ ಏನು ಮಾಡ್ತಾನಪ್ಪ ಅಂತಂದರೆ, ಆ ಬೆಚ್ಚಬಳನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿರಿ ಎಂಬುದಾಗಿ ಆಜ್ಞಾಪಿಸಲು ಆ ಒಬ್ಬ ಸ್ತ್ರೀಯನ್ನು ಆ ಸೇವಕನು ಕರೆದುಕೊಂಡು ಬಂದು ದಾವೀದನಿಗೆ ಕೊಡಲು, ದಾವೀದನು ಆ ಸ್ತ್ರೀಯೊಂದಿಗೆ ವ್ಯಭಿಚಾರವನ್ನು ಮಾಡೋದನ್ನು ನಾವು ಕಾಣ್ತಿದ್ದೇವೆ ಪ್ರಿಯರೇ. ತಾನು ಒಬ್ಬ ಉನ್ನತವಾದಂತಹ ನಾಯಕ, ಆದರೆ ತನ್ನ ಜೀವನದಲ್ಲಿ ಮಾಡಿದಂತಹ ಮಹಾ ದೊಡ್ಡ ಪಾಪ ಏನಪ್ಪ ಅಂತಂದರೆ ಬೆಚ್ಚಬಳೊಟ್ಟಿಗೆ ಆತನು ವ್ಯಭಿಚಾರವನ್ನು ಮಾಡ್ತಾ ಇದ್ದಾನೆ. ಅಷ್ಟು ಮಾತ್ರವೇ ಅಲ್ಲ, ಮಾಡಿದಂತಹ ಆ ಒಂದು ತಪ್ಪನ್ನು ಮುಚ್ಚಿ ಹಾಕಲು ಆತನೇನು ಮಾಡ್ತಾನಪ್ಪ ಅಂತಂದರೆ ಬೆಚ್ಚಬಳ ಗಂಡನನ್ನು, ಉರಿಯನನ್ನು ಕೊಲ್ಲಿಸೋದನ್ನು ನಾವು ಕಾಣ್ತಿದ್ದೇವೆ ಪ್ರಿಯರೇ. ಎಷ್ಟು ದುರದೃಷ್ಟಕರ, ಎಷ್ಟು ದುಃಖಕರ, ಎಷ್ಟು ನಾಚಿಕೆಗೇಡುತನ ಪ್ರಿಯರೇ. ದಾವೀದನು ತಪ್ಪನ್ನು ಮಾಡಿದ, ವ್ಯಭಿಚಾರವನ್ನು ಮಾಡಿದ, ಅದನ್ನು ಮುಚ್ಚಲು ತನ್ನ ಗಂಡನನ್ನು ಕೂಡ ಬಲಿ ತೆಗೆದುಕೊಂಡ ಎಂಬುದಾಗಿ ಸತ್ಯವಾಕ್ಯ ನಮಗೆ ಹೇಳ್ತಿದೆ. ತುಂಬ ವಿಪರ್ಯಾಸ, ಬಹಳ ದುಃಖಕರವಾದಂತಹ ಒಂದು ನೀಚ ಕೃತ್ಯವನ್ನು ಇಲ್ಲಿ ದಾವೀದನು ಎಸಗ್ತಾ ಇದ್ದಾನೆ ಪ್ರಿಯರೇ. ನಮ್ಮ ಕುಟುಂಬಗಳಲ್ಲಿ ಒಂದು ವೇಳೆ ನಮ್ಮ ಹೆಂಡರನ್ನು ಬಿಟ್ಟು, ದೇವರು ನಮಗೆ ಕೊಟ್ಟಂತಹ ಹೆಂಡತಿಯನ್ನು ಬಿಟ್ಟು ಮತ್ತೊಬ್ಬರನ್ನು ನಾವು ಕಾಣುವಾಗ ಅದು ವ್ಯಭಿಚಾರ ಎಂಬುದಾಗಿ ಸತ್ಯವಾಕ್ಯ ಹೇಳುತ್ತೆ. ಇಂಥದ್ದಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಕೈ ಹಾಕಬಾರದು. ನನ್ನ ಕುಟುಂಬ, ನಿನ್ನ ಕುಟುಂಬ ಹಾಳಾಗಿ ಹೋಗುತ್ತದೆ ಪ್ರಿಯರೇ. ಇಲ್ಲಿ ದಾವೀದನು ಆ ಸ್ತ್ರೀಯನ್ನು ಕಂಡು ಮೋಹಿಸಿ ಆಕೆಯೊಟ್ಟಿಗೆ ತಪ್ಪನ್ನು ಮಾಡ್ತಾನೆ, ವ್ಯಭಿಚಾರವನ್ನು ಮಾಡ್ತಾನೆ. ಅಷ್ಟು ಮಾತ್ರವೇ ಅಲ್ಲ, ಗಂಡನನ್ನು ಕೊಲ್ಲಿಸ್ತಾನೆ, ಗಂಡನನ್ನು ಬಲಿ ತೆಗೆದುಕೊಳ್ತಾನೆ. ಬಹಳ ದುಃಖಕರ ಸಂಗತಿ ಪ್ರಿಯರೇ. ನಾವು ಯಾವುದೇ ಕಾರಣಕ್ಕೂ ಕೂಡ ದೇವರ ಮಕ್ಕಳಾಗಿ, ಕುಟುಂಬಕ್ಕೆ ಉತ್ತಮ ನಾಯಕರಾಗಿ ನಾವು ಇರಬೇಕೇ ವಿನಃ ಈ ರೀತಿಯಾದಂತಹ ಕೆಟ್ಟ ಕೃತ್ಯಗಳನ್ನು ನಾವು ಎಸಗಬಾರದು, ಮಾಡಬಾರದು ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳುತ್ತೆ. ವ್ಯಭಿಚಾರವನ್ನು ಮಾಡಬಾರದು ಎಂಬುದಾಗಿ ದೇವರು ಮೋಶೆ ಮುಖಾಂತರ ಕೊಟ್ಟಂತಹ 10 ಆಜ್ಞೆಗಳಲ್ಲಿ 7ನೇ ಆಜ್ಞೆ ಸ್ಪಷ್ಟವಾಗಿ ಹೇಳುತ್ತೆ, ನೀವು ವ್ಯಭಿಚಾರವನ್ನು ಮಾಡಬಾರದು ಎಂಬುದಾಗಿ. ವ್ಯಭಿಚಾರ ಬಹುದೊಡ್ಡ ಪಾಪ, ಭಯಾನಕ ಪಾಪ, ನಿನ್ನನ್ನು ಹಾಳು ಮಾಡುತ್ತೆ, ನಿನ್ನ ಕುಟುಂಬವನ್ನು, ನನ್ನ ಕುಟುಂಬವನ್ನು ಹಾಳು ಮಾಡುತ್ತೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಮರಿಬಾರದು. ದಾವೀದನು ಆ ಕೆಟ್ಟ ಕೃತ್ಯಕ್ಕೆ ಕೈ ಹಾಕ್ತಾನೆ. ಅದರ ಪ್ರಯುಕ್ತ ತಾನು ಬಹಳ ನೊಂದಿಕೊಳ್ಳೋದನ್ನು, ಬಹಳ ಆತನು ವ್ಯಥೆ ಪಡೋದನ್ನು ನಾವು ಕಾಣ್ತೇವೆ. ಬಹಳ ದುಃಖ ಪಡ್ತಾನೆ, ಬಹಳ ವ್ಯಥೆ ಪಡ್ತಾನೆ ಪ್ರಿಯರೇ. ಈ ವ್ಯಭಿಚಾರ ಎಂಬುದು ನಮ್ಮನ್ನು ಹಾಳು ಮಾಡುತ್ತೆ, ನಮಗೆ ದುಃಖಕ್ಕೆ ಈಡು ಮಾಡುತ್ತೆ, ನಮ್ಮನ್ನು ನಾಶ ಮಾಡುತ್ತೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರ್ದು. ಒಂದಾನೊಂದು ದಿವಸ ನಮ್ಮ ಸಭೆಯಲ್ಲಿ ಆರಾಧನೆ ಎಲ್ಲವೂ ಕೂಡ ಮುಗಿದ ನಂತರ ಕಾಣಿಕೆಗಳನ್ನು ಲೆಕ್ಕ ಮಾಡುವಂತಹ ಸಮಯ. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ, ವೃದ್ಧ, ವಯಸ್ಸಾಗಿರುವಂತಹ ಒಬ್ಬ ವ್ಯಕ್ತಿ ಆ ಕೊನೆಯ ಮೇಜಿನಲ್ಲಿ ಕುಳಿತು ಬಹಳ ದುಃಖತಪ್ತನಾಗಿ ಬಹಳ ಗೋಳಾಡ್ತಿದ್ದ. ನಾನು ಅಲ್ಲಿಗೆ ಹೋಗಿ, ಅವರು ನಮಗೆ ಹೊಸಬರು, ಆ ವ್ಯಕ್ತಿಯನ್ನು ನಾನು ಎಂದೂ ಕೂಡ ಸಭೆಯಲ್ಲಿ ನಾನು ಕಂಡಿದ್ದಿಲ್ಲ. ಆ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ನಾನು ಪ್ರಶ್ನೆ ಮಾಡಿದೆ, ಅಯ್ಯ ಏನಾಯಿತು, ಯಾಕೆ ನೀವೀಗೆ ಗೋಳಾಡ್ತಿದ್ದೀರಿ, ಏನಾಯಿತು ಹೇಳಿ, ನಾವು ಪ್ರಾರ್ಥನೆ ಮಾಡ್ತೇವೆ ಎಂಬುದಾಗಿ ಕೇಳುವಾಗ ಆ ವ್ಯಕ್ತಿ, ಆ ವೃದ್ಧನು ಹೇಳ್ತಾ ಇದ್ದಾನೆ, ಸ್ವಾಮಿ, ನನ್ನ ಹೆಸರು ನರಸಿಂಹ ಎಂಬುದಾಗಿ, ನಾನು ರೈಲ್ವೆ ಅಧಿಕಾರಿ, ನಾನು ರೈಲ್ವೆ ಇಲಾಖೆಯಲ್ಲಿ ಉತ್ತಮ ಅಧಿಕಾರಿಯಾಗಿ ಕೆಲಸ ಮಾಡಿ ಒಳ್ಳೆಯ ಸಂಬಳವನ್ನು ತೆಗೆದುಕೊಳ್ತಾ ಇದ್ದೆ. ಈಗ ನನಗೆ ರಿಟೈರ್ಡ್ ಆಗಿದೆ ಸ್ವಾಮಿ, ನಾನು ನಿವೃತ್ತವನ್ನು ಹೊಂದಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಸರ್ವಿಸ್ನಲ್ಲಿ ಇರುವಾಗ ನಾನು ನನ್ನ ಮಡದಿಯನ್ನು ಬಿಟ್ಟು, ದೇವರು ನನಗೆ ಕೊಟ್ಟಿರುವಂತಹ ಹೆಂಡತಿಯನ್ನು ಬಿಟ್ಟು ಪರರ ವ್ಯಾಮೋಹವನ್ನು ಮಾಡಿದೆ. ಆ ಪರರ ವ್ಯಾಮೋಹವನ್ನು ಮಾಡಿ ಆಕೆಯೊಟ್ಟಿಗೂ ಕೂಡ ನಾನು ಮಕ್ಕಳನ್ನು ಹೆತ್ತಿ ಈ ದಿನ ನಾನು ನಿವೃತ್ತನಾಗಿದ್ದೇನೆ. ನಾನು ಮದುವೆ ಮಾಡಿಕೊಂಡಂತಹ ಹೆಂಡತಿಯ ಮಕ್ಕಳು ನಾನು ನೋಡೋದಿಲ್ಲ, ನಾನು ಇಟ್ಟುಕೊಂಡಂತಹ ಹೆಂಡತಿಯ ಮಕ್ಕಳು ಕೂಡ ನಾನು ನೋಡಲ್ಲ. ಇಬ್ಬರೂ ಕೂಡ ನನ್ನನ್ನು ಬೀದಿಗೆ ತಳ್ಳಿದ್ದಾರೆ ಸ್ವಾಮಿ, ನಾನು ಅನಾಥನಾಗಿದ್ದೇನೆ, ದಯಮಾಡಿ ನನಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಆ ವೃದ್ಧನು ಕೇಳೋದನ್ನು ನಾನು ಕಂಡು ಬಹಳ ದುಃಖ ತಪ್ತನಾದೆ ಪ್ರಿಯರೇ. ಬಹಳ ವಿಪರ್ಯಾಸ. ಆತನು ರೈಲ್ವೆ ಉದ್ಯೋಗಿ, ಉತ್ತಮವಾದಂತಹ ಕೆಲಸ. ಅಷ್ಟು ಮಾತ್ರವೇ ಅಲ್ಲ, ಆತನು ತನ್ನ
ಮಡದಿಯೊಂದಿಗೆ ತನ್ನ ಮಕ್ಕಳೊಂದಿಗೆ ಹಾಯಾಗಿ ಆನಂದವಾಗಿ ತನ್ನ ಜೀವನವನ್ನು ಕಳೆಯಬೇಕಾಗಿತ್ತು. ಆದರೆ ಬಹಳ ದುಃಖಕರ ಸಂಗತಿ ಏನಪ್ಪ ಅಂತಂದರೆ, ಆತನು ವ್ಯಭಿಚಾರವನ್ನು ಮಾಡಿದ ಪ್ರಯುಕ್ತ ಇಂದು ಆತನು ಅನಾಥನಾಗಿ ಬೀದಿಯಲ್ಲಿ ಬಿದ್ದಿದ್ದಾನೆ. ಪ್ರಿಯರೇ, ನಾವು ಯಾವುದೇ ಕಾರಣಕ್ಕೂ ಕೂಡ ಇಂತಹ ತಪ್ಪನ್ನು ಮಾಡಬಾರದು. ದೇವರು ನಮ್ಮನ್ನು ಸಹಿಸೋದಿಲ್ಲ. ದೇವರು ಖಂಡಿತವಾಗಲೂ ನಮ್ಮನ್ನು ದಂಡಿಸ್ತಾರೆ. ಇಲ್ಲಿ ದಾವೀದನ ವಿಚಾರದಲ್ಲಿ ನಾವು ನೋಡ್ತೇವೆ, ಆತನು ಮಾಡಬಾರದಂತಹ ವ್ಯಭಿಚಾರವನ್ನು ಮಾಡಿದ ಒಬ್ಬ ನಾಯಕನಾಗಿ ಆತನು ಕುಸಿದು ಹೋದ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಆತನು ವಿಫಲನಾದ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಆತನು ಒಳ್ಳೆಯ ನಾಯಕನಾಗಿರಲಿಲ್ಲ ಪ್ರಿಯರೇ. ಆದ್ದರಿಂದ ನಮ್ಮ ಕುಟುಂಬಗಳನ್ನು ನಾವು ಕಟ್ಟಿಕೊಳ್ಳಬೇಕು. ಈ ಕುಟುಂಬ ಯಜಮಾನರಾಗಿ, ಇಲ್ಲವೇ ಕುಟುಂಬದ ನಾಯಕರಾಗಿ, ನಾಯಕಿಯರಾಗಿ ನಾವು ನಮ್ಮ ಕುಟುಂಬವನ್ನು ಕಟ್ಟುವಂಥವರಾಗಿರಬೇಕೇ ವಿನಃ ನಮ್ಮ ಕುಟುಂಬವನ್ನು ಕೆಡುವಂಥವರಾಗಿರಬಾರದು. ಇಲ್ಲಿ ಸತ್ಯವಾಕ್ಯ ಹೇಳ್ತಿದೆ ನಮಗೆ, ದಾವೀದನು ವ್ಯಭಿಚಾರವನ್ನು ಮಾಡಿದ, ಒಂದು ಕುಟುಂಬವನ್ನು ಹಾಳು ಮಾಡಿದವನಾದ ಎಂಬುದಾಗಿ ಸತ್ಯವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಪಡಿಸ್ತಿದೆ. ಪ್ರಿಯರೇ, ಯಾವುದೇ ಕಾರಣಕ್ಕೂ ಕೂಡ ಇಂತಹ ಒಂದು ತಪ್ಪುಗಳನ್ನು ಮಾಡಿ ದೇವರ ಶಾಪಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ತುತ್ತಾಗಬಾರದು. ಬಹಳ ವಿಪರ್ಯಾಸದ ಸಂಗತಿ, ಬಹಳ ದುಃಖಕರ ಸಂಗತಿ. ಅಷ್ಟು ಮಾತ್ರವೇ ಅಲ್ಲ, ನಾವು ನೋಡ್ತೇವೆ ಸಂಸೋನ ಎಂಬಂತಹ ಒಬ್ಬ ವ್ಯಕ್ತಿಯನ್ನು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಸಂಸೋನನು ಬಲಿಷ್ಠನಾದಂತಹ ವ್ಯಕ್ತಿ, ಬಹು ಬಲವುಳ್ಳಂತಹ ವ್ಯಕ್ತಿ. ಆ ವ್ಯಕ್ತಿ ಫಿಲಿಸ್ತಿಯರೆಲ್ಲರನ್ನೂ ಕೂಡ ಹಾಳು ಮಾಡಿ ಇಸ್ರಾಯೇಲರನ್ನು ಕಾಪಾಡಲು ದೇವರು ಆತನನ್ನು ಈ ಭೂಮಿಗೆ ಕಳಿಸ್ತಾನೆ. ಪ್ರಿಯರೇ, ನಾವು ನೋಡುವಾಗ ಅಂತಹ ಬಲಿಷ್ಠನಾದಂತಹ ಸಂಸೋನನು ವ್ಯಭಿಚಾರದಿಂದ ಬಿದ್ದು ಹೋಗ್ತಾನೆ. ಸಂಪೂರ್ಣವಾಗಿ ಆತನು ಹಾಳಾಗ್ತಾನೆ. ಆತನು ಶತ್ರುಗಳ ವಶವಾಗ್ತಾನೆ. ಶತ್ರುಗಳು ಆತನ ಕಣ್ಣನ್ನು ಕಿತ್ತು ಬಿಡೋದನ್ನು ನಾವು ನೋಡ್ತಿದ್ದೇವೆ. ಪ್ರಿಯರೇ, ಬಹಳ ದುಃಖಕರ ಸಂಗತಿ. ನಾವು ಇಂದು ಬಲಿಷ್ಠರಾದಂತಹ ವ್ಯಕ್ತಿಗಳನ್ನು ನಾವು ನೋಡಿದ್ದೇವೆ. ಆದರೆ ಎಲ್ಲರಿಗೂ ಅತಿ ಹೆಚ್ಚಿನ ಬಲ ಮಾನವರಲ್ಲಿ ಯಾರಿಗಿತ್ತಪ್ಪ ಅಂತಂದರೆ ಅದು ಖಂಡಿತವಾಗಲೂ ಸಂಸೋನನಿಗೆ ಎಂಬುದಾಗಿ ಹೇಳ್ಬೋದು. ನೋಡಿ, ಸತ್ಯವಾಕ್ಯ ಹೇಳುತ್ತೆ, ನಾವು ಈ ನ್ಯಾಯಾಧೀಶರ ಪುಸ್ತಕಕ್ಕೆ ನಾವು ಬರುವಾಗ, ನ್ಯಾಯಸ್ಥಾಪಕರು ಪುಸ್ತಕಕ್ಕೆ ನಾವು ಬರುವಾಗ ಸತ್ಯವಾಕ್ಯ ಹೇಳುತ್ತೆ, 16ನೇ ಅಧ್ಯಾಯ 1ನೇ ವಚನದಲ್ಲೇ ಇಲ್ಲಿ ದೇವರು ತಿಳಿಸ್ತಾರೆ, ಸಂಪೂರ್ಣವಾಗಿ ಸ್ಪಷ್ಟವಾಗಿ ತಿಳಿಸ್ತಾನೆ. ನಾನು ಓದ್ತಿದ್ದೇನೆ, ದಯಮಾಡಿ ಗಮನಿಸಿ. 1ನೇ ವಚನ 4ನೇ ವಚನವನ್ನು ನಾನು ಓದ್ತಿದ್ದೇನೆ. ತರುವಾಯ ಸಂಸೋನನು ಗಾಜಾಕ್ಕೆ ಹೋಗಿ ಅಲ್ಲಿ ಒಬ್ಬ ಸೂಳೆಯನ್ನು ಕಂಡು ಅವಳ ಬಳಿಗೆ ಹೋದನು. ಇಲ್ಲಿ ದೇವರಿಂದ ಅಭಿಷೇಕ ಮಾಡಲ್ಪಟ್ಟಂತಹ ಒಬ್ಬ ವ್ಯಕ್ತಿ, ಇಸ್ರಾಯೇಲ್ ಸಮೂಹವನ್ನು ಬಿಡಿಸಲು ದೇವರು ಧರೆಗೆ ಕಳಿಸಿದಂತಹ ವ್ಯಕ್ತಿ. ಅಂತಹ ಒಬ್ಬ ಮನುಷ್ಯನು ದೇವರಿಗಾಗಿ, ತನ್ನ ಮಕ್ಕಳಿಗಾಗಿ ನಿಲ್ಲಬೇಕಾದಂತಹ ಈ ನಾಯಕನು ಏನು ಮಾಡ್ತಿದ್ದಾನಪ್ಪ ಅಂತಂದರೆ, ಗಾಜಾ ಎಂಬಂತಹ ಒಬ್ಬ ಸ್ಥಳಕ್ಕೆ ಹೋಗಿ ಆ ಸ್ಥಳದಲ್ಲಿ ಒಬ್ಬ ಸೂಳೆಯನ್ನು ಭೇಟಿ ಮಾಡಿ ಆಕೆಯೊಟ್ಟಿಗೆ ವ್ಯಭಿಚಾರವನ್ನು ಮಾಡೋದನ್ನು ನಾವು ಕಾಣ್ತಿದ್ದೇವೆ. ಇಸ್ರಾಯೇಲರ ಸಮೂಹಕ್ಕೆ ದೊಡ್ಡ ನಾಯಕ ಸಂಸೋನ. ಅಂತಹ ಒಬ್ಬ ದೊಡ್ಡ ನಾಯಕ ತಪ್ಪನ್ನು ಮಾಡ್ತಾ ಇದ್ದಾನೆ. ಆ ತಪ್ಪೇನಪ್ಪ ಅಂತಂದರೆ ವ್ಯಭಿಚಾರ. ಗಾಜಾಕ್ಕೆ ಹೋಗ್ತಿದ್ದಾನೆ. ಗಾಜಾದಲ್ಲಿ ಒಬ್ಬ ವ್ಯಭಿಚಾರಣಿಯನ್ನು, ಒಬ್ಬ ಸೂಳೆಯನ್ನು ಭೇಟಿ ಮಾಡಿ ಆಕೆಯೊಟ್ಟಿಗೆ ತಪ್ಪನ್ನು ಮಾಡ್ತಿರೋದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ಎಂತಹ ದುಃಖಕರ ಸಂಗತಿ. ದೇವರು ಆ ವ್ಯಕ್ತಿಯನ್ನು ಅನೇಕರಿಗೆ ಬೆಳಕನ್ನಾಗಿ, ಅನೇಕರಿಗೆ ಬಿಡುಗಡೆಯನ್ನು ಕೊಡಲು ದೇವರು ಆತನನ್ನು ಅಭಿಷೇಕ ಮಾಡ್ದ. ಆದರೆ ಈ ಸಂಸೋನ ಏನು ಮಾಡ್ತಿದ್ದಾನಪ್ಪ ಅಂತಂದರೆ, ಮಾಡಬಾರದಾದಂತಹ ಬಹು ಕೆಟ್ಟ ಕೃತ್ಯವನ್ನು ಮಾಡ್ತಾ ಇದ್ದಾನೆ. ದೇವರು ಹೇಯ ಮಾಡಿಕೊಳ್ಳುವಂತಹ ಪಾಪಕ್ಕೆ ಆತನು ಕೈ ಹಾಕ್ತಿದ್ದಾನೆ ಎಂಬುದನ್ನು ನಾವು ಗಮನಿಸಬಹುದು. ಅಷ್ಟೇ ಅಲ್ಲ, ಅದೇ ಅಧ್ಯಾಯದ 4ನೇ ವಚನವನ್ನು ನಾವು ಓದುವಾಗ ಮತ್ತೊಬ್ಬ ವ್ಯಭಿಚಾರಣಿಯನ್ನು ಆ ವ್ಯಕ್ತಿ ಭೇಟಿ ಮಾಡ್ತಾನೆ. ನೋಡಿ, 4ನೇ ವಚನ. ಅನಂತರ ಸಂಸೋನನು ಸೋರೆಕ್ ತಗ್ಗಿನಲ್ಲಿ ವಾಸವಾಗಿದ್ದ ದಲೀಲಾ ಎಂಬ ಹೆಸರುಳ್ಳ ಒಬ್ಬ ಸ್ತ್ರೀಯಲ್ಲಿ ಮೋಹಿತನಾದನು. ಇಲ್ಲಿ ಆ ವ್ಯಕ್ತಿ ಸೋರೆಕ್ ತಗ್ಗಿಗೆ ಹೋಗ್ತಿದ್ದಾನೆ. ಅಲ್ಲಿ ಮತ್ತೊಬ್ಬ ಸ್ತ್ರೀಯನ್ನು ಕಂಡು ಆ ವ್ಯಕ್ತಿಯು ಸಹ ಅಲ್ಲಿ ವ್ಯಭಿಚಾರವನ್ನು ಮಾಡೋದನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಿಯರೇ, ಎಷ್ಟು ದುಃಖಕರ, ಎಷ್ಟು ವಿಪರ್ಯಾಸ. ಅಷ್ಟು ಮಾತ್ರವೇ ಅಲ್ಲ, ನಾವು ಈ ದಲಿಲಳಿಂದ ವಿಶೇಷವಾಗಿ ನಾವು ನೋಡಬಹುದು ಏನಪ್ಪ ಅಂತಂದರೆ, ಸಂಸೋನನು ಸಂಪೂರ್ಣವಾಗಿ ಪತನವಾಗಲು ಕಾರಣ ಯಾರಪ್ಪ ಅಂತಂದರೆ ದಲಿಲಳು. ಈ ದಲಿಲಳು ಏನು ಮಾಡ್ತಾಳೆ ಎಂಬುದಾಗಿ ನಾವು ನೋಡುವಾಗ, ಫಿಲಿಸ್ತಿಯರು ಬಂದು ದಲಿಲಳನ್ನು ಭೇಟಿ ಮಾಡಿ, ಅಮ್ಮ ಇಗೋ ಈ ಬೆಳ್ಳಿ ಬಂಗಾರಗಳನ್ನು ತೆಗೆದುಕೋ,
ನಿನ್ನ ಬಳಿಗೆ ಬರುವಂತಹ ಸಂಸೋನನ ರಹಸ್ಯವನ್ನು ನೀನು ತಿಳಿದುಕೋ, ನಮಗೆ ಅದನ್ನು ಬಯಲು ಮಾಡು, ನಮಗೆ ಅದು ಗೋಚರಪಡಿಸು, ನಮಗೆ ಅದು ತಿಳಿಸಂತಹ ಪಕ್ಷದಲ್ಲಿ ಈ ಬೆಳ್ಳಿ ಬಂಗಾರಗಳನ್ನು ನಿಮಗೆ ಕೊಡ್ತೇವೆ, ಉನ್ನತವಾದಂತಹ ಬಹುಮಾನಗಳನ್ನು ನಿನಗೆ ಕೊಡ್ತೇವೆ ಎಂಬುದಾಗಿ ಕೇಳುವಾಗ ಸಂಸೋನನು ತನ್ನ ರಹಸ್ಯಗಳೆಲ್ಲವನ್ನೂ ಕೂಡ ದಲೀಲಳಿಗೆ ಹೇಳ್ತಾಳೆ. ದಲೀಲಳು ಹೋಗಿ ಆ ಫಿಲಿಸ್ತಿಯರಿಗೆ ಹೇಳ್ತಾಳೆ. ಆ ಫಿಲಿಸ್ತಿಯರು ಬಂದು ಸಂಸೋನನ ಮುತ್ತಿಗೆ ಹಾಕಿ ಸಂಸೋನನ ಸೆರೆ ಹಿಡಿದು ಆತನನ್ನು ಗುಲಾಮಗಿರಿಗೆ ತೆಗೆದುಕೊಂಡು ಹೋಗ್ತಾರೆ. ಫಿಲಿಸ್ತ ದೇಶದಲ್ಲಿ ದಾಗೋನ್ ಎಂಬಂತಹ ಒಂದು ದೇವಾಲಯದಲ್ಲಿ ಆತನನ್ನು ಅಡಗಿಸಿ ಇಡೋದನ್ನು ನಾವು ಕಾಣ್ತಿದ್ದೇವೆ ಪ್ರಿಯರೇ. ಎಷ್ಟು ವಿಪರ್ಯಾಸ! ಇಸ್ರಾಯೇಲ್ ಜನರನ್ನು ಬಿಡಿಸಬೇಕಾದಂತಹ ಆ ವ್ಯಕ್ತಿ ಮಾಡುತ್ತಿರುವಂತಹ ಹೀನಾಯ ಕೃತ್ಯದ ಪ್ರಯುಕ್ತ ಆತನು ಏನಾಗ್ತಾನಪ್ಪ ಅಂತಂದರೆ ಫಿಲಿಸ್ತಿಯರ ಕೈಗೆ ಆಳಾಗಿ ಹೋಗ್ತಾನೆ ಎಂಬುದನ್ನು ನಾವು ಗಮನಿಸಬಹುದು. ಪ್ರಿಯರೇ, ಸಂಸೋನ ಬಲಿಷ್ಠನಾದಂತಹ ವ್ಯಕ್ತಿ, ತನ್ನ ಬಲವೆಲ್ಲವೂ ಕೂಡ ನಾಶವಾಯಿತು. ಸಂಸೋನ ಇಸ್ರಾಯೇಲರನ್ನು ಬಿಡಿಸಬೇಕಾದಂತಹ ವ್ಯಕ್ತಿ, ಸಂಸೋನ ಫಿಲಿಸ್ತಿಯರಿಗೆ ದಾಸನಾಗಿ ಹೋಗ್ತಾನೆ. ಸಂಸೋನ ದೇವರಿಂದ ಅಭಿಷೇಕ ಮಾಡಲ್ಪಟ್ಟಂತಹ ವ್ಯಕ್ತಿ, ಆತನು ವ್ಯಭಿಚಾರವನ್ನು ಮಾಡ್ತಾ ಇದ್ದಾನೆ. ಇದೆಲ್ಲರ ಪ್ರಯುಕ್ತ ದೇವರು ಆತನನ್ನು ದಂಡಿಸೋದನ್ನು ನಾವು ಕಾಣಬಹುದಾಗಿದೆ. ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕು, ದಾವೀದ ವ್ಯಭಿಚಾರದಿಂದ ಪತನವಾದ ಒಳ್ಳೆಯ ನಾಯಕನಾಗಿರಲಿಲ್ಲ. ಸಂಸೋನ ವ್ಯಭಿಚಾರದಿಂದ ಪತನವಾದ ಒಳ್ಳೆಯ ನಾಯಕನಾಗಿರಲಿಲ್ಲ. ಇಂತಹ ನಾಯಕರುಗಳು ದೇವರಿಗೆ ಬೇಕಿಲ್ಲ ಪ್ರಿಯರೇ. ದೇವರಿಗೆ ನಂಬಿಗಸ್ತರಾಗಿ ದೇವರಿಗಾಗಿ ಸತ್ಯ ವಾಕ್ಯಕ್ಕಾಗಿ ನಿಲ್ಲುವಂತಹ ವ್ಯಕ್ತಿಗಳು ಮಾತ್ರ ದೇವರಿಗೆ ಈ ಅಂತ್ಯಕಾಲದಲ್ಲಿ ಬೇಕು. ಪ್ರಿಯರೇ, ಈ ದಿವಸ ನಾವು ಒಂದು ಒಳ್ಳೆಯ ತೀರ್ಮಾನವನ್ನು ಮಾಡೋಣ. ನಾನು ಯಾವುದೇ ಕಾರಣಕ್ಕೂ ಕೂಡ ಪಾಪದ ಪಾಲಿಗೆ ನಾನು ಹೋಗೋದಿಲ್ಲ, ಪಾಪವನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಮಾಡುವುದಿಲ್ಲ, ನಾನು ಸತ್ಯ ದೇವರಿಗಾಗಿ ಸತ್ಯ ವಾಕ್ಯವನ್ನು ಮಾತ್ರ ನಾನು ಧ್ಯಾನ ಮಾಡ್ತೇನೆ ಎಂಬಂತಹ ಒಂದು ದೃಢ ನಿರ್ಧಾರವನ್ನು ಇಂದು ನಾವು ಮಾಡಬೇಕಾಗಿದೆ. ಸಂಸೋನ ಹಾಳಾಗಿ ಹೋದ, ಅದೇ ರೀತಿ ದಾವೀದನು ಕೂಡ ಹಾಳಾದ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಪ್ರಿಯರೇ, ಈ ವ್ಯಭಿಚಾರ ಮಾಡುವಾಗ ಬಹಳ ಸೊಗಸಾಗಿರುತ್ತೆ, ಬಹಳ ಅಂದವಾಗಿರುತ್ತೆ, ಬಹಳ ನಾವು ಮೈಮರೆತು ನಾವೇನು ಮಾಡ್ತೇವಪ್ಪ ಅಂತಂದರೆ ಅದರಲ್ಲಿ ತೊಡಗಿರ್ತೇವೆ. ಆದರೆ ಕೊನೆಗೆ ಅದು ನಮ್ಮನ್ನು ಭಯಂಕರವಾದಂತಹ ನಾಶಕ್ಕೆ ಈಡು ಮಾಡುತ್ತೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು. ಪ್ರಿಯರೇ, ಸಂಸೋನ ಬಲಿಷ್ಠವಾದಂತಹ ವ್ಯಕ್ತಿ ಫಿಲಿಸ್ತರ ಕೈಯಲ್ಲಿ ಹಿಡಿಯಲ್ಪಟ್ಟ, ಅಷ್ಟು ಮಾತ್ರವೇ ಅಲ್ಲ, ತನ್ನ ಕಣ್ಣುಗಳನ್ನು ಈ ಫಿಲಿಸ್ತಿಯರು ಕಿತ್ತು ಹಾಕೋದನ್ನು ನಾವು ಕಾಣ್ತೇವೆ. ಆತನು ಜೀವದಿಂದಿರುವಾಗಲೇ ಸಂಸೋನನ ಕಣ್ಣುಗಳು ಕೀಳಲ್ಪಟ್ಟವು. ಆದ್ದರಿಂದ ಈ ವ್ಯಭಿಚಾರವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಮಾಡಬಾರದು. ಅಷ್ಟು ಮಾತ್ರವೇ ಅಲ್ಲ, ಒಳ್ಳೆಯ ನಾಯಕರಿಗೆ ಈ ಒಂದು ಇಂದ್ರಿಯ ನಿಗ್ರಹ ಅವರಿಗಿರಬೇಕು ಪ್ರಿಯರೇ. ಅವರ ದೇಹವನ್ನು ಅವರು ಹತೋಟಿಯಲ್ಲಿಡಬೇಕು. ಅವರ ದೇಹವನ್ನು ಅವರು ಹತೋಟಿಯಲ್ಲಿಟ್ಟುಕೊಂಡಾಗ ಮಾತ್ರ ಉತ್ತಮ ನಾಯಕರಾಗಲು ಅವಕಾಶವಿರುತ್ತೆ. ತಮ್ಮ ದೇಹವನ್ನು ಅವರು ದಂಡಿಸಿಕೊಳ್ಳಿಲ್ಲವಾದರೆ, ಅವರ ದೇಹವನ್ನು ಅವರು ಹತೋಟಿಯಲ್ಲಿ ಇಟ್ಟುಕೊಳ್ಳಿಲ್ಲವಾದರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಉತ್ತಮ ನಾಯಕರಾಗಲು ಸಾಧ್ಯವಿಲ್ಲ. ಉತ್ತಮ ನಾಯಕರಾಗಬೇಕಾದರೆ ನಮ್ಮ ದೇಹವನ್ನು ನಮ್ಮ ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ದಾನಿಯೇಲನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದಾನಿಯೇಲನು ತನ್ನ ಸ್ನೇಹಿತರು ಎಲ್ಲರೂ ಕೂಡ ಯೆರೂಸಲೇಮ್ ಪಟ್ಟಣದಿಂದ ಬಬುಲೋನ್ ದೇಶಕ್ಕೆ ಬಂದಿರುತ್ತಾರೆ. ಅಂತಹ ಸಂದರ್ಭದಲ್ಲಿ ಅರಸನು ತಿನ್ನುವಂತಹ ಭೋಜನ ಪದಾರ್ಥಗಳು ಅವರಿಗೆ ಕೊಡಲ್ಪಡುವಾಗ ಆ ಯವನಸ್ಥರು ನಿಂತು ಹೇಳ್ತಾರೆ, ಇಲ್ಲ, ನಾವಿದನ್ನು ತಿನ್ನಬಾರದು, ಇದನ್ನು ಕುಡಿಯಬಾರದು, ದೇವರು ಇದನ್ನು ಬೇಡ ಎಂಬುದಾಗಿ ಹೇಳಿದ್ದಾನೆ, ನಮ್ಮ ದೇಹವನ್ನು ನಾವು ನಮ್ಮ ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಎಂಬುದಾಗಿ ಅವರು ಹೇಳುವಾಗ ಪ್ರಿಯರೇ, ಯವನಸ್ಥರನ್ನು ದೇವರು ಹೇರಳವಾಗಿ ಆಶೀರ್ವಾದ ಮಾಡ್ತಾನೆ. ಅಷ್ಟು ಮಾತ್ರವೇ ಅಲ್ಲ, 10 ದಿವಸ ಅವರಿಗೆ ಸಸ್ಯಾಹಾರ ಕೊಡಲ್ಪಡಲಾಗುತ್ತೆ. ಅವರು ಊಟಕ್ಕಾಗಿ ಸಸ್ಯಾಹಾರವನ್ನು ಕೇಳ್ತಾರೆ, ಕುಡಿಯೋದಕ್ಕಾಗಿ ನೀರನ್ನು ಕೇಳ್ತಾರೆ. ಇಂತಹ ಸಂದರ್ಭದಲ್ಲಿ 10 ದಿವಸ ಅವರನ್ನು ಪರೀಕ್ಷೆ ಮಾಡುವಾಗ ನೆಬೂಕದ್ನೆಚ್ಚರನು ಬಹಳ ಆಶ್ಚರ್ಯಗೊಳ್ತಾನೆ. ಏನಪ್ಪ ಅಂತಂದರೆ, ಮಿಕ್ಕ ಎಲ್ಲರಿಗಿಂತ ಇವರು ಬಹಳ ಸೊಗಸಾಗಿ, ಪ್ರವೀಣರಾಗಿ, ಜ್ಞಾನಿಗಳಾಗಿ, ದಷ್ಟಪುಷ್ಟರಾಗಿ
ಕಾಣ್ತಿದ್ದಾರೆ ಎಂಬುದಾಗಿ ಆತನು ಬಹಳ ಆಶ್ಚರ್ಯಗೊಳ್ತಾನೆ. ಪ್ರಿಯರೇ, ನಾವು ಗಮನಿಸಬೇಕು, ದೇವರನ್ನು ನಾವು ಸನ್ಮಾನಿಸುವಾಗ ಆ ದೇವರು ಖಂಡಿತವಾಗಲೂ ನಮ್ಮನ್ನು ಸನ್ಮಾನ ಮಾಡ್ತಾನೆ. ಆ ದೇವರು ಯಾವುದೇ ಕಾರಣಕ್ಕೂ ಕೂಡ ನಮ್ಮನ್ನು ಕೈ ಬಿಡೋದಿಲ್ಲ ಪ್ರಿಯರೇ. ಆದ್ದರಿಂದ ಈ ಒಂದು ನಾಯಕತ್ವದ ಗುಣಲಕ್ಷಣಗಳಲ್ಲಿ ವಿಶೇಷವಾಗಿ ನಾವು ಕಲಿಯಬೇಕಾಗಿರೋದೇನಪ್ಪ ಅಂತಂದರೆ, ನಮ್ಮ ದೇಹವನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು, ನಮ್ಮ ಕುಟುಂಬಕ್ಕೆ ನಾವು ಒಳ್ಳೆಯ ನಾಯಕರಾಗಿರಬೇಕು ಎಂಬುದಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಮರೆಯಬಾರದು. ಮತ್ತೊಬ್ಬ ಸ್ತ್ರೀಯನ್ನು ನಾವು ನೋಡ್ತೇವೆ ಸತ್ಯವೇದದಲ್ಲಿ. ಆಕೆ ಬಹಳ ಸಣ್ಣ ಹೆಣ್ಣು ಮಗಳು. ಆಕೆ ಮಾಡಿದಂತಹ ಒಂದು ಕೃತ್ಯವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರ್ದು. ಬಹಳ ಸೊಗಸಾಗಿ ಸತ್ಯವೇದದಲ್ಲಿ ಅದು ಬರೆಯಲ್ಪಟ್ಟಿದೆ. ಬನ್ನಿ ನೋಡೋಣ. ಎರಡನೆಯ ಅರಸು 5ನೇ ಅಧ್ಯಾಯದಲ್ಲಿ ಎಲೀಷನು ನಯಮಾನನನ್ನು ಈ ಕುಷ್ಠರೋಗದಿಂದ ಬಿಡುಗಡೆ ಮಾಡ್ತಾನೆ. ಬನ್ನಿ ನೋಡೋಣ, ಆ ಭಾಗವನ್ನು ನಾವು ಓದುವ. ಮೊದಲನೇ ವಾಕ್ಯದಿಂದ ಓದ್ತಿದ್ದೇನೆ. ಅರಾಮ್ಯರ ಅರಸನಿಗೆ ನಾಮಾನನೆಂಬೊಬ್ಬ ಸೇನಾಧಿಪತಿ ಇದ್ದನು. ಅವನು ಯೆಹೋವನು ಇವನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎಣಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಅರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮನನ ಹೆಂಡತಿಗೆ ದಾಸಿಯಾದಳು. ಆಕೆಯು ಒಂದು ದಿವಸ ತನ್ನ ಯಜಮಾನಿಗೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟು ಒಳ್ಳೆಯದಾಗುತ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ಇಲ್ಲಿ ನಾವು ಗಮನಿಸುವಾಗ ಪ್ರಿಯರೇ, ಅರಾಮ್ಯರು ಇಸ್ರಾಯೇಲರ ಪ್ರಾಂತಕ್ಕೆ ಹೋಗಿ ಆ ಪ್ರಾಂತ್ಯವೆಲ್ಲವನ್ನು ಕೂಡ ಹಾಳು ಮಾಡಿ ಅಲ್ಲಿಂದ ಒಬ್ಬ ಸಣ್ಣ ಬಾಲಕಿಯನ್ನು ಈ ನಾಮಾನನ ಮನೆಗೆ ಕರೆತಂದು ದಾಸಿಯನ್ನಾಗಿ ಆ ಮಗಳನ್ನು ಮಾಡಿಕೊಂಡಿರ್ತಾರೆ. ಆ ಮಗಳು ನಾಮಾನನ ಹೆಂಡತಿಯ ಬಳಿ ಹೇಳ್ತಿರುವಂತಹ ಒಂದು ಮಾತೇನಪ್ಪ ಅಂತಂದರೆ, ನಮ್ಮ ಯಜಮಾನನು ಒಂದು ವೇಳೆ ಇಸ್ರೇಲ್ ದೇಶದಲ್ಲಿರುವಂತಹ ಎಲೀಷನ ಬಳಿಯಲ್ಲಿ, ಪ್ರವಾದಿಯ ಬಳಿಯಲ್ಲಿ ಇದ್ದಂತಹ ಪಕ್ಷದಲ್ಲಿ, ಆತನನ್ನು ಭೇಟಿ ಮಾಡಿದಂತಹ ಪಕ್ಷದಲ್ಲಿ ಖಂಡಿತವಾಗಲೂ ಈತನಿಗಿರುವಂತಹ ರೋಗವನ್ನು ಆತನು ವಾಸಿ ಮಾಡ್ತಾನೆ ಎಂಬುದಾಗಿ ಹೇಳುವಾಗ ಆ ಸ್ತ್ರೀ ಬಹಳ ಆಶ್ಚರ್ಯಗೊಂಡು, ನೀನು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿದೀಯಾ, ದಯಮಾಡಿ ಈ ಕೆಲಸವನ್ನು ಮಾಡು, ಇಸ್ರೇಲ್ ದೇಶಕ್ಕೆ ಹೋಗು, ಅಲ್ಲಿರುವಂತಹ ಪ್ರವಾದಿಯನ್ನು ನೀನು ಭೇಟಿ ಮಾಡು ಎಂಬುದಾಗಿ ಹೇಳುವಾಗ ಆತನು ಹೋಗ್ತಾನೆ. ಅಷ್ಟು ಮಾತ್ರವೇ ಅಲ್ಲ ಪ್ರಿಯರೇ, ತನ್ನ ರೋಗವು ಗುಣವಾಗುತ್ತೆ. 7 ಸಾರಿ ಆ ಯೋರ್ದನ್ ಹೊಳೆಯಲ್ಲಿ ಮುಳುಗುವಾಗ ಪ್ರವಾದಿ ಹೇಳಿದಂತೆ ಮಾಡಿದಂತಹ ಆ ಕೆಲಸದ ಪ್ರಯುಕ್ತ ದೇವರು ಆತನನ್ನು ಸಂಪೂರ್ಣವಾಗಿ ಗುಣಪಡಿಸ್ತಾನೆ ಪ್ರಿಯರೇ, ಸಂಪೂರ್ಣವಾಗಿ ಗುಣಪಡಿಸ್ತಾನೆ. ಯಾಕೆ ಇದನ್ನು ನಾನು ಹೇಳ್ತಿದ್ದೇನಪ್ಪ ಅಂತಂದರೆ, ಈ ಹೆಣ್ಣು ಮಗಳು ಒಬ್ಬ ಒಳ್ಳೆಯ ನಾಯಕಿಯಾಗಿದ್ದಳು. ಈ ಹೆಣ್ಣು ಮಗಳು ಇಸ್ರೇಲ್ ದೇಶಕ್ಕೆ ಸೇರಿದಂತಹ ಈ ಸಣ್ಣ ಮಗಳು ಬಹು ಒಳ್ಳೆಯ ನಾಯಕಳಾಗಿದ್ದಳು ಎಂಬುದಾಗಿ ನಾವು ಗಮನಿಸಬಹುದು ಪ್ರಿಯರೇ. ಒಳ್ಳೆಯ ನಾಯಕಳಾಗಿದ್ದ ಪ್ರಯುಕ್ತ ಆಕೆಯ ವೈಯಕ್ತಿಕ ಜೀವನ ದೇವರಿಗೆ ಮುಡುಪಾಗಿತ್ತು. ಆದ್ದರಿಂದ ಯಜಮಾನನಿಗೆ ಒಳ್ಳೆಯದನ್ನು ಬಯಸಿ ವಿಳಾಸವನ್ನು ಹೇಳ್ತಾ ಇದ್ದಾಳೆ, ದಯಮಾಡಿ ನೀವು ಹೋಗಿ ಯೆರೂಸಲೇಮಿನಲ್ಲಿರುವಂತಹ ಪ್ರವಾದಿಯನ್ನು ನೀವು ಭೇಟಿ ಮಾಡಿದಂತಹ ಪಕ್ಷದಲ್ಲಿ ಖಂಡಿತವಾಗಲೂ ನಮ್ಮ ಯಜಮಾನನು ವಾಸಿಯಾಗ್ತಾನೆ, ಆ ಪ್ರವಾದಿ ಈತನನ್ನು ಗುಣ ಮಾಡ್ತಾನೆ ಎಂಬುದಾಗಿ ಹೇಳುವಾಗ ಅಲ್ಲಿ ಅದ್ಭುತವನ್ನು ದೇವರು ಮಾಡಿ ಆ ಕುಟುಂಬವನ್ನು ಆಶೀರ್ವಾದ ಮಾಡ್ತಾನೆ. ನಾಮಾನಿಗಿರುವಂತಹ ಕುಷ್ಠರೋಗವು ಹೊರಡು ಹೋಗುತ್ತೆ. ಪ್ರಿಯರೇ, ಇಂದು ನಾವು ಯಾವುದೇ ಕಾರಣಕ್ಕೂ ಕೂಡ ದಾವೀದನ ಹಾಗೆ ಇರಬಾರದು, ವ್ಯಭಿಚಾರದಲ್ಲಿ ಮುಳುಗಿರಬಾರದು. ಸಂಸೋನನ ಹಾಗೆ ಇರಬಾರದು, ವ್ಯಭಿಚಾರದಲ್ಲಿ ಮುಳುಗಿರಬಾರದು. ಆದರೆ ಈ ಬಾಲಕಿಯ ಹಾಗೆ ನಾವಿರೋಣ, ನಮ್ಮ ಕುಟುಂಬವನ್ನು ನಾವು ಕಟ್ಟಿಕೊಳ್ಳೋಣ. ಅಷ್ಟು ಮಾತ್ರವೇ ಅಲ್ಲ, ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ದೇವರು ಸ್ವಲ್ಪ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಅಪ್ಪ ಕರ್ತನೇ, ಈ ಒಂದು ಸಂದರ್ಭದಲ್ಲಿ ಸತ್ಯವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡೋದಕ್ಕಾಗಿ ಕೋಟಿ ಸ್ತೋತ್ರ ಅಪ್ಪ. ಹೌದು ಸ್ವಾಮಿ, ದಾವೀದನ ಹಾಗೆ, ಸಂಸೋನ ಹಾಗೆ ನಾವು ದಾರಿ ತಪ್ಪಿ ಹೋಗದ ಹಾಗೆ ಸಹಾಯವನ್ನು ಮಾಡು. ಹೌದು ಕರ್ತನೆ, ಈ ಸಣ್ಣ ಬಾಲಕಿಯೋಪಾದಿಯಲ್ಲಿ ದೇವರನ್ನು ಸೇವಿಸುತ್ತಾ ದೇವರ ಭಯಭಕ್ತಿಯಲ್ಲಿದ್ದು ಒಳ್ಳೆಯ ನಾಯಕರಾಗಿ ಜೀವಿಸಲು ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.